ದೇವನಹಳ್ಳಿ ಅಂದರೆ ಬರೀ ದೇವನಹಳ್ಳಿ ಕೋಟೆ, ಟಿಪ್ಪು ಬರ್ತ್ ಪ್ಲೇಸ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಷ್ಟೇ ಅಲ್ಲ. ದೇವನಹಳ್ಳಿ ಅಂದರೆ ಇತಿಹಾಸ, ದೇವನಹಳ್ಳಿ ಅಂದರೆ ಹೂವು, ದೇವನಹಳ್ಳಿ ಅಂದರೆ ಹಣ್ಣು. ಇಲ್ಲಿ ಹೂವು ಹಣ್ಣುಗಳ ಜೊತೆ ಬಯಲುಸೀಮೆಯ ಗಂಧ ಇದೆ, ಗಾಳಿ ಇದೆ, ತಂಪಿದೆ, ಎಲ್ಲವೂ ಇದೆ. ಇತಿಹಾಸದ ಕಣಜ ದೇವನಹಳ್ಳಿ ಅಂದರೆ ತಪ್ಪಾಗಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ, ಸಂಘ ಸಂಸ್ಥೆಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ತನ್ನ ಮೇಲೆ ಹಾಕ್ಕೊಂಡು ಇತಿಹಾಸವನ್ನು ಸಂರಕ್ಷಣೆ ಮಾಡ್ತಕ್ಕಂಥ, ಜ್ಞಾನಾರ್ಜನೆಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲದ ಗಣಿಯಾಗಿ, ಕಣಜವಾಗಿ ಹೊರಹೊಮ್ಮಿದ್ದಾರೆ. ಹಾಗಾದರೆ ಬನ್ನಿ, ಆತ ಯಾರು, ಅವರ ಕೆಲಸ ಏನು ಅನ್ನೋದನ್ನು ನೋಡೋಣ. ದೇವನಹಳ್ಳಿ ಚಿಕ್ಕಬಳ್ಳಾಪುರ ರಸ್ತೆ ಆವತಿ ಬಳಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಟೆಂಟ್ ಶಾಲೆಯ ಶಿಕ್ಷಕ ಗುರುಸಿದ್ದಯ್ಯ ಎಲ್ಲರಿಗೂ ಪರಿಚಿತ. ಬಿಡಾರ ಶಾಲೆಯ 5 ವರ್ಷಗಳಲ್ಲಿ ಹಂತ ಹಂತವಾಗಿ ನೂರಾರು ಮಕ್ಕಳ ಜ್ಞಾನಾರ್ಜನೆಗೆ ಕಾರಣರಾಗ್ತಾರೆ. ಸರ್ಕಾರಿ ಶಾಲೆಗೆ ಮಕ್ಕಳು ಬರೋದೇ ಕಷ್ಟ ಎಂಬ ಸಮಯದಲ್ಲಿ ಅನ್ಯ ರಾಜ್ಯಗಳ ವಲಸೆ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕರ್ನಾಟಕ ಸರ್ಕಾರ ಟೆಂಟ್ ಶಾಲೆ ಪ್ರಾರಂಭಿಸಿತು. ಕಟ್ಟಡ ಕಾರ್ಮಿಕರು, ರಸ್ತೆ ನಿರ್ಮಾಣ ಕಾರ್ಮಿಕರು, ಇಟ್ಟಿಗೆ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವ ಜನರ ಮಕ್ಕಳು ಟೆಂಟ್ ಶಾಲೆಗೆ ಬರ್ತಿದ್ರು. ಇಂತಹ ಕನ್ನಡ ಗೊತ್ತಿಲ್ಲದ ಮಕ್ಕಳಿಗೆ ಅಕ್ಷರ ಕಲಿಸಿ, ಆ ಮಕ್ಕಳು ಕಲಿತ ಹಾಡನ್ನ ಕೇಳಲು ಚೀಫ್ ಸೆಕ್ರೆಟರಿ, ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಅಧಿಕಾರಿಗಳು ಟೆಂಟ್ ಶಾಲೆಗೆ ಬರ್ತಿದ್ರು ಅಂದ್ರೆ ನೀವೇ ಊಹಿಸಿಕೊಳ್ಳಿ. ಇಂತಹ ಹಿನ್ನೆಲೆಯ ಗುರುಸಿದ್ದಯ್ಯ ಶಿಕ್ಷಕರಾಗಿ ಒಳ್ಳೆಯ ಮೇಷ್ಟ್ರು ಎಂದು ಹೆಸರಾದವರು. ಶಾಲೆಯಿಂದ ನಿವೃತ್ತರಾಗಿ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ದೇವನಹಳ್ಳಿ ಇತಿಹಾಸಕ್ಕೆ ಸಂಬಂಧಿಸಿ 10ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದು ಸಂಪಾದಿಸಿ ಪ್ರಕಟಿಸಿರೋ ಬಹುಮುಖ ಪ್ರತಿಭೆ ಗುರುಸಿದ್ದಯ್ಯ. ಬೇರೆ ಹಣ ಎಂಥದ್ದು ಇಂಥದ್ದು ಇವಾಗ ನಮ್ಮ ದೇವನಹಳ್ಳಿನಲ್ಲಿ ಏರ್ಪೋರ್ಟ್ ಆದಮೇಲೆ ಎಲ್ಲ ಹಣದಿಂದನೇ ಓಡ್ತಾವ್ರೆ. ಆದರೆ ಗುರುಸಿದ್ದಯ್ಯನವರು ಒಂದು ರೀತಿ ಡಿಫ್ರೆಂಟಾಗಿ ಈ ಒಂದು ವಿಶಿಷ್ಟವಾದ ಗ್ರಂಥಾಲಯ ಮತ್ತು ಈ ಪೂರ್ವ ಅಂದರೆ ರಾಜ ಮಹಾರಾಜರ ಕಾಲದಲ್ಲಿ ಇದ್ದಂಥ ಶಾಸನಗಳನ್ನು ಹುಡುಕಿ ಹಳ್ಳಿಯಲ್ಲಿ ಹುಡುಕಿ ಅವಳನ್ನು ತಂದು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಒಂದು ವಿಭಿನ್ನ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಇದೊಂದು ರೀತಿ ಒಂದು ವಿಶೇಷ. ಇದು ಅವ್ರಿಗೇನು ಮಾಡ್ತಾ ಇದ್ದಾರೆ, ಕೊನೆ ಪಕ್ಷ ನಾವು ಅವ್ರು ಮಾಡ್ತಾ ಇರೋಂಥ ಕೆಲಸಕ್ಕೆ ಒಂದು ಒಳ್ಳೆ ಒಂದು ಉತ್ತಮವಾದ ಒಂದು ಮಾತು ಹೇಳಿ ಅವ್ರನ್ನ ನೀನು ಮಾಡ್ತಾ ಇರೋದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆಯಪ್ಪ ಅಂತೇಳಿ ಬೆಂತಟ್ಟೋದು ಒಂದು ಒಳ್ಳೆ ಕೆಲಸ. ದೇವನಹಳ್ಳಿ ಆವತಿಯ ಗುಡಾರ ಶಾಲೆ 2006ರಲ್ಲಿ ಪ್ರಾರಂಭವಾಗಿ 2011ರವರೆಗೆ 5 ವರ್ಷಗಳು ಮಾತ್ರ ನಡೆಯಿತು. ಶಾಲೆಯ ಏಕ ಶಿಕ್ಷಕರಾಗಿದ್ದ ಗುರುಸಿದ್ದಯ್ಯ ಪುಸ್ತಕಗಳ ಮೇಲೆ, ಸ್ಥಳೀಯ ದೇವನಹಳ್ಳಿ ಇತಿಹಾಸದ ಮೇಲೆ ಕಾಳಜಿ ಬೆಳೆಸಿಕೊಂಡಿದ್ರು. ಚಿಕ್ಕಬಳ್ಳಾಪುರದ ಪ್ರೊಫೆಸರ್ ಚಂದ್ರಶೇಖರ್ ಅವರ ಸ್ಮರಣ ಸಂಚಿಕೆಯಿಂದ ಸ್ಫೂರ್ತಿ ಪಡೆದು ಬಿಡಾರ ಶಾಲೆಯ ಬಗ್ಗೆ ಗುಡಾರ ಜ್ಯೋತಿ ಮತ್ತು ಗುಳೆ ಹಕ್ಕಿ ಗುಡಾರ ಚುಕ್ಕಿ ಎಂಬ 2 ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿದ್ರು. ತಮ್ಮ ಶಾಲೆಯ ಮೇಲಿನ ತಮ್ಮ ಪ್ರೀತಿಯನ್ನ ಅಭಿವ್ಯಕ್ತಿಗೊಳಿಸಿದ್ರು. ಈಗಿನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಬಿಟ್ಟಸಂದ್ರದ ಗಂಗಪ್ಪ ಮತ್ತು ಸಿದ್ದಗಂಗಮ್ಮರವರ ಮಗ ಸದ್ಯ ಗುರುಸಿದ್ದಯ್ಯ ದೇವನಹಳ್ಳಿಯಲ್ಲಿ ವಾಸವಾಗಿದ್ದಾರೆ. ಇವರ ಧರ್ಮಪತ್ನಿ ಅಕ್ಕ ಮಹಾದೇವಿ, ಇವರು ಸಹ ಶಿಕ್ಷಕಿಯಾಗಿ ನಿವೃತ್ತರಾಗಿದ್ದಾರೆ. ಸ್ವಾತಿ ಮತ್ತು ಪ್ರೀತಿ ಎಂಬ 2 ಹೆಣ್ಣು ಮಕ್ಕಳ ಸೊಗಸಾದ ಸಂಸಾರ ಇವರದ್ದು. ಗುರುಸಿದ್ದಯ್ಯರ ಸಾಹಿತ್ಯ, ಇತಿಹಾಸದ ಬಗೆಗಿನ ಅಭಿರುಚಿಗೆ ಮನೆ ಬೆಂಬಲವೂ ಹೆಚ್ಚಾಗಿದೆ. ಮನೆಯ ಮೊದಲ ಅಂತಸ್ತು 1 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳ ಗ್ರಂಥಾಲಯವಾಗಿದೆ. ಮನೆಗೆ ಭೇಟಿ ಕೊಟ್ರೆ ಯಾವುದೋ ಇತಿಹಾಸದ ಕೋಟೆ ಕೊತ್ತಲಕ್ಕೆ ಭೇಟಿ ಕೊಟ್ಟ ಅನುಭವ ಆಗುತ್ತೆ. ಗುರುಸಿದ್ದಯ್ಯರ ಸಾಹಿತ್ಯ ಮತ್ತು ಇತಿಹಾಸದ ಸೇವೆಗೆ ಶಿಕ್ಷಕರು, ನೆರೆಹೊರೆ ಜನ ಖುಷಿಯಾಗಿದ್ದಾರೆ. ಸರ್, ನಾನೊಂದು 25 ವರ್ಷದಿಂದ ಅವರ ಗುರುಸಿದ್ದಯ್ಯ ನೋಡ್ತಾ ಇದ್ದೀನಿ. ಅವರು ನಾಗಾರ್ಜುನ ಕಾಲೇಜ್ ಹತ್ರ ಈ ವಲಸೆಗಾರ ಮಕ್ಕಳು ಅಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಬೇರೆ ಕಡೆಯಿಂದ ಎಲ್ಲ ಬಂದು 18 ಸ್ಟೇಟು ಮಕ್ಕಳಿದ್ರಲ್ಲಿ ಅವರಿಗೆಲ್ಲ ಭಾಷೆ ನಮ್ಮ ಭಾಷೆ ಅದು ಬರ್ತಾ ಇರಲಿಲ್ಲ. ಇವರು ಎಲ್ಲ ಗೊತ್ತಿರೋದ್ರಿಂದ ಅಲ್ಲಿಗೆಲ್ಲ ಹೋಗಿ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಅವ್ರನ್ನ ಮುಂದಕ್ಕೆ ತಂದು ಒಳ್ಳೆ ಒಂದು ಇದು ಕೊಟ್ಟಿದ್ದಕ್ಕೆ ಅವ್ರಿಗೆ ಅದನ್ನು ನೋಡಿ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಸರ್ಕಾರನೇ ಅವರಿಗೆ ಒಂದು ರಾಜ್ಯ ಪ್ರಶಸ್ತಿ, ಶಿಕ್ಷಕ ಪ್ರಶಸ್ತಿ ಒಂದು ಇದು ಮಾಡ್ತಾರೆ ಅವ್ರಿಗೆ. ಮತ್ತು ಅಲ್ಲಿಂದ ಬಂದು ಅವರು ನಿವೃತ್ತಿ ತಗೊಂಡು ಮತ್ತು ಈ ಶಿಲಾಶಾಸನಗಳು ನಮ್ಮ ದೇವನಹಳ್ಳಿ ತಾಲೂಕಲ್ಲಿ ಏನೈತೆ ಆ ಶಿಲಾಶಾಸನಗಳ ಹುಡುಕಿ ಮುಂದಿನ ಪೀಳಿಗೆಗೆ ನಮ್ಮ ದೇವನಹಳ್ಳಿ ಹೆಂಗಿತ್ತು, ಏನು ನಮ್ಮ ದೇವನಹಳ್ಳಿ ಏನೈತೆ ಅದೆಲ್ಲ ಸಂಗ್ರಹ ಮಾಡಿ ಸರ್ಕಾರ ಮತ್ತು ಜನಪ್ರತಿನಿಧಿ ಮಾಡಬೇಕಾಗಿದ್ದು ಅವರು ಮಾಡಿ ಒಂದು ಮುಂದಿನ ಪೀಳಿಗೆಗೆ ಒಂದು ಇದು ಮಾಡಿದ್ದಾರೆ ಸರ್. ಮತ್ತು ಸಾಹಿತ್ಯವಾಗಿ ಅವರು ಸುಮಾರು ಬುಕ್ಗಳು ಬರೆದು ದೇವನಹಳ್ಳಿ ಇತಿಹಾಸ ಮತ್ತು ಬೇರೆ ಎಲ್ಲ ದೇವನಹಳ್ಳಿಲಿ ಏನೇನಿದೆ, ಯಾವ ಸಾಹಿತಿ ಇದ್ದರು, ಯಾರು, ಅದೆಲ್ಲ ಮಾಡಿ ಇದು ಮಾಡಿದ್ದಾರೆ ಸರ್ ಅವರು. ಬೆಂಗಳೂರು
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಸಮಗ್ರ ಇತಿಹಾಸದ ಸ್ಪಷ್ಟ ಚಿತ್ರಣ ಗುರುಸಿದ್ದಯ್ಯ ಬಳಿ ಇದೆ. ಯಾವ ದೇವಸ್ಥಾನ ಎಲ್ಲಿದೆ, ಯಾವ ಶಾಸನ ಏನು ಹೇಳುತ್ತೆ, ಎಲ್ಲಿ ಇತಿಹಾಸದ ಪಳಿಯುಳಿಕೆ ಸಿಕ್ಕಿದೆ ಎಂಬುದರ ಪೂರ್ಣ ಮಾಹಿತಿ ಗುರುಸಿದ್ದಯ್ಯ ಬಳಿ ಸಿಗುತ್ತೆ. ದೇವನಹಳ್ಳಿ ತಾಲೂಕು ಒಂದರಲ್ಲೇ 50ಕ್ಕೂ ಹೆಚ್ಚು ಅಪ್ರಕಟಿತ ಶಾಸನಗಳನ್ನು ಗುರುಸಿದ್ದಯ್ಯ ಒಬ್ಬರೇ ಪತ್ತೆ ಹಚ್ಚಿ ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ. ಹಿಂದಿನ ನಮ್ಮ ಪೂರ್ವಿಕರ ಗತವೈಭವವನ್ನ ಮುಂದಿನ ಪೀಳಿಗೆಗೆ ಸಂರಕ್ಷಿಸಿ ಇಡೋದು ಎಲ್ಲರ ಕೈಯಲ್ಲಿ ಅಸಾಧ್ಯ. ಅಂತಹ ಮಹತ್ತರ ಕೆಲಸವನ್ನು ಗುರುಸಿದ್ದಯ್ಯ ದೇವನಹಳ್ಳಿಯಲ್ಲಿ ಒಬ್ಬರೇ ಕಲಾ ತಪಸ್ವಿ, ಶಾಸನ ಸಂರಕ್ಷಕನ ರೀತಿ ದುಡಿಯುತ್ತಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಅದರಲ್ಲೂ ದೇವನಹಳ್ಳಿ ತಾಲೂಕಿನ ಬಗ್ಗೆ ಡಾಕ್ಟರೇಟ್ ಮಾಡುವವರು, ಯಾವುದೇ ರೀತಿಯ ಮಾಹಿತಿ ಬೇಕೆನಿಸಿದವರು, ಸಂಶೋಧನಾ ವಿದ್ಯಾರ್ಥಿಗಳು ಯಾರೇ ಬಂದರೂ ನಮ್ಮ ಗ್ರಂಥಾಲಯ ಮನೆಯಲ್ಲಿ ಓದಿ ತಿಳಿದುಕೊಳ್ಳಬಹುದು ಅಂತಾರೆ ಪುಸ್ತಕ ಪ್ರೇಮಿ ಗುರುಸಿದ್ದಯ್ಯ. ಮನುಷ್ಯ ನಾವು ಮಾಡೋ ಕೆಲಸ ಸರಿಯಾಗಿ ಮಾಡಿದಾಗ ತೃಪ್ತಿ ಅನ್ನೋದು ಸಿಕ್ಕೇ ಸಿಗುತ್ತೆ. ಆ ತೃಪ್ತಿಗೋಸ್ಕರನೇ ಅಂತ ಅಲ್ಲ, ಆ ಸೇವೆನ ನಾವು ಸುಲಲಿತವಾಗಿ ಜನಕ್ಕೆ ಮುಟ್ಟೋ ಥರದಲ್ಲಿ ಮಾಡಿದಾಗ, ಆ ಜನಗಳಿಂದ ನಮಗೆ ಒಳ್ಳೆ ಕೆಲಸ ಮಾಡ್ತಾರೆ ಅಂದಾಗ ತಾನೇ ತೃಪ್ತಿ ಸಿಗ್ತದೆ. 4 ಜನಕ್ಕೆ ಅನುಕೂಲ ಆಗೋಂಥ ಕೆಲಸ ಮಾಡಿದಾಗ ಯಾವುದೇ ಸೇವೆ ಆಗಲಿ ಅದು ತೃಪ್ತಿ ಕೊಡ್ತದೆ. ನಾನು ಈವರೆಗೆ ದೇವನಹಳ್ಳಿ ತಾಲೂಕಿನ ಇತಿಹಾಸ ಕೃತಿಗಳನ್ನು ಸುಮಾರು 10 ಕೃತಿಗಳನ್ನು ತಂದಿದ್ದೀನಿ. ಒಂದು 3-4 ಬೇರೆಯವರ ಕೃತಿಗಳನ್ನು ನಾನು ಪ್ರಕಟ ಮಾಡಿದ್ದೀನಿ. ಅದಲ್ಲದೆ ಸುಮಾರು 5 ವರ್ಷಗಳ ಕಾಲ ನಿರಂತರವಾಗಿ ದೇವನಹಳ್ಳಿ ತಾಲೂಕಿನ ಹಳ್ಳಿ ಸುತ್ತಿ 50ಕ್ಕೂ ಹೆಚ್ಚು ಅಪ್ರಕಟಿತ ಶಾಸನಗಳನ್ನು ಜತನಗೊಳಿಸಿ ಸಂರಕ್ಷಣೆ ಮಾಡಿದ್ದೀನಿ. ಅವನ್ನೆಲ್ಲ ಶಾಸನ ತಜ್ಞರಿಂದ ಓದಿಸಿ ಒಂದು ಕೃತಿಯನ್ನು ದೇವನಹಳ್ಳಿ ತಾಲೂಕಿನ ಅಪ್ರಕಟಿತ ಶಾಸನ ಅಂತ ಹೇಳಿ ಒಂದು ಕೃತಿಯನ್ನು ಸಹ ತಂದಿದ್ದೇನೆ. ಗುರುಸಿದ್ದಯ್ಯ ಬರೀ ಇತಿಹಾಸದ ಶಾಸನ ಸಂರಕ್ಷಕರಷ್ಟೇ ಅಲ್ಲ, ಪುಸ್ತಕ ಪ್ರೇಮಿಯ ಜೊತೆಗೆ ಇವರೊಬ್ಬ ಅತ್ಯುತ್ತಮ ಕಲಾ ಪ್ರೇಮಿಯೂ ಹೌದು. ಸಾವಿರಾರು ಹಳೆಯ ನಾಣ್ಯ ಸಂಗ್ರಹ ಇವರ ಬಳಿ ಇದೆ. ಪುರಾತನ ಕಾಲದ ವಿವಿಧ ಬಗೆಯ ರಾಗಿ ಬೀಸುವ ಕಲ್ಲಿನಿಂದ ಹಿಡಿದು ಕೋಟೆ ಕೊತ್ತಲಗಳಲ್ಲಿ ಬಳಸುವ ಪಿರಂಗಿ ಕಲ್ಲಿನ ಗುಂಡುಗಳು ಸಹ ಇವೆ. ಎತ್ತಿನ ಬಂಡಿ, ಗಾಲಿ, ಚಕ್ರಗಳಿಂದ ಹಿಡಿದು ದನ ಕರುಗಳು ನೀರು ಕುಡಿಯುವ ಸಾಧನ, ಒಳಕಲ್ಲು, ಹೀಗೆ ಒಂದಲ್ಲ ಹತ್ತಲ್ಲ 100 ವಸ್ತುಗಳ ಸಂಗ್ರಹವಿದೆ. ಗುರುಸಿದ್ದಯ್ಯ ಮನೆ ನಮ್ಮ ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಷ್ಟೇ ಅಲ್ಲದೆ ದೇವನಹಳ್ಳಿ ತಾಲೂಕು ಇತಿಹಾಸದ ಬಗ್ಗೆ ಬೆಳಕು ಚೆಲ್ಲೋ ಜ್ಞಾನ ಕುಟೀರ, ಜ್ಞಾನ ದೇಗುಲ. ಗ್ರಂಥಾಲಯ ಇದ್ದರೆ ಓದೋ ಮಕ್ಕಳಿರ್ಬೋದು, ಬೇರೆ ಯಾರೋ ಬರ್ತಾರೆ, ಅದು ನನಗೆ ಆಸೆ ಇತ್ತು. ಅದನ್ನು ಇಲ್ಲಿ ನನ್ನ ಗೃಹ ಗ್ರಂಥಾಲಯ ಮಾಡಿದ್ದೀನಿ. ಅದಕ್ಕೂ ನಾನೇನು ಶ್ರೀಮಂತನೇನಲ್ಲ, ಆದರೆ 10,000 ಬಾಡಿಗೆ ಕೊಡೋದನ್ನ ನಿರಂತರವಾಗಿ ಹೊರಗಡೆಯಿಂದ ಬರೋವಂಥ ಇತಿಹಾಸ ತಜ್ಞರಿರ್ಬೋದು, ಥೀಸಿಸ್ ಮಾಡೋರಿರ್ಬೋದು, PhDಗೆ ಏನಾದರೂ ಮಾಹಿತಿ ಬೇಕು ಅನ್ನೋರು, ಆಮೇಲೆ ಜನಪ್ರತಿನಿಧಿಗಳು ಇರ್ಬೋದು, ಇವ್ರಿಗೆ ನನ್ನ ತಾಲೂಕಿನ ಎಷ್ಟು ಗೊತ್ತಿದೆ ಅಷ್ಟು ಮಾಹಿತಿನ ಕೊಡ್ತಾ ಬಂದಿದ್ದೀನಿ. ಇದು ನನಗೆ ತೃಪ್ತಿ ತಂದಿದೆ. ಯಾಕಪ್ಪ ಅಂದರೆ ನನ್ನ ಹತ್ರ ಎಷ್ಟು ಹಣ ಇದಿದೆ ಅಂದರೆ ಯಾರೂ ಬರಲ್ಲ. ಒಂದು ಸರಸ್ವತಿ ಮಂದಿರ ಇದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, 100 ದೇವಾಲಯ ನಿರ್ಮಾಣ ಮೊದಲು ಒಂದು ಗ್ರಂಥಾಲಯ ನಿರ್ಮಾಣ ಮಾಡು ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಸದ್ಯ 60ರ ಇಳಿ ವಯಸ್ಸಿನಲ್ಲೂ ತಮ್ಮ TVS ಬೈಕ್ನಲ್ಲಿ ಓಡಾಡ್ತಾ ಶಾಸನಗಳನ್ನ, ಅತ್ಯಮೂಲ್ಯ ವಸ್ತುಗಳನ್ನು ಸಂಗ್ರಹಿಸುವ ಕಾರ್ಯದಲ್ಲಿ ಗುರುಸಿದ್ದಯ್ಯ ಬ್ಯುಸಿಯಾಗಿದ್ದಾರೆ. ಮುಂದೆ ನಮ್ಮ ಮನೆ ಎಂಬ ಇತಿಹಾಸದ ಗ್ರಂಥಾಲಯವನ್ನ ದೊಡ್ಡ ಲೈಬ್ರರಿಯನ್ನಾಗಿ ಮಾಡಬೇಕು. ರಾಜ್ಯ, ದೇಶದ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ನಮ್ಮನೆಯ ಪುಸ್ತಕ ಭಂಡಾರ ಬಳಕೆಯಾಗಬೇಕು ಎನ್ನುತ್ತಾರೆ ಪುಸ್ತಕ ಪ್ರೇಮಿ ಗುರುಸಿದ್ದಯ್ಯ. ಇಂತಹ ಮಹಾನ್ ಸಾಧಕನ ಹಾದಿ ಮತ್ತಷ್ಟು ಜನರಿಗೆ ಪ್ರೇರಣೆಯಾಗಲಿ. ಅಂಬೇಡ್ಕರರೇ ಹೇಳಿದ್ದಾರೆ, ನೀನು 100 ಜನ ಸ್ನೇಹಿತರನ್ನ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡೋದು ಬೇಡ, ಒಂದು ಒಳ್ಳೆಯ ಪುಸ್ತಕನ ಜೊತೆಲಿಟ್ಕೊಂಡ್ರೆ ಸಾಕು ಅಂತ. ಅದೇ ರೀತಿ ದೇವನಹಳ್ಳಿಯಲ್ಲಿ ಶಾಸನಗಳ ಸಂರಕ್ಷಕರಾಗಿ, ಗ್ರಂಥಗಳ ಸಂಪಾದಕರಾಗಿ ಅನೇಕ ಇತಿಹಾಸದ ಸಂಶೋಧನಾತ್ಮಕ ಕೃತಿಗಳನ್ನು ಹೊರತಂದಿರುವಂತಹ ಗುರುಸಿದ್ದಯ್ಯ ನಮ್ಮ ಆಸ್ತಿ ಅಂದರೆ ತಪ್ಪಾಗಲ್ಲ. ಸರ್ಕಾರಗಳಿಂದ, ಸಂಘ ಸಂಸ್ಥೆಗಳಿಂದ ಸಿಗ್ತಕ್ಕಂಥ ಸೌಲಭ್ಯ ಇವ್ರಿಗೆ ಸಿಗುವಂತಾಗಲಿ. ಈ ಗ್ರಂಥಾಲಯ ಮುಂದೆ ಜ್ಞಾನ ದೇಗುಲವಾಗಿ ಹೆಮ್ಮರವಾಗಿ ಬೆಳೆಯಲಿ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ದೇವನಹಳ್ಳಿ. ನೀವಿನ್ನೂ ವಿಶ್ವಭಾರತಿ 24 ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.